ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಆಶುಸ್ ಫುಡ್ ಕೋರ್ಟ್ಗೆ ತುಂಬ ಹೃದಯದ ಪ್ರೀತಿಯ ಸ್ವಾಗತ. ಬನ್ನಿ, ಇವತ್ತು ಮೈಸೂರು ಬೆಂಗಳೂರು ಪ್ರಾಂತ್ಯದಲ್ಲಿ ದೀಪಾವಳಿಗೂ ಮುಂಚೆ ಅಂದರೆ ತ್ರಯೋದಶಿ ದಿನ, ನರಕ ಚತುರ್ದಶಿ, ಅಮಾವಾಸ್ಯೆ, ಆಮೇಲೆ ಬಲಿಪಾಡ್ಯಮಿ ಶುರು ಆಗುತ್ತೆ. ಆದರೆ ಅದಕ್ಕೂ ಮುಂಚೆ ನಾವು ಹೇಗೆ ಈ ದೀಪಾವಳಿ ಹಬ್ಬನ ಶುರು ಮಾಡ್ತೀವಿ, ನೀರು ತುಂಬೋ ಹಬ್ಬ ಅಂದ್ರೇನು, ಮುಂಚೆ ಯಾವ ಥರ ಮಾಡ್ತಾಯಿದ್ರು, ಮುಂಚೆ ಎಲ್ಲ ತುಂಬ ಕುಟುಂಬ ಇರ್ತಾಯಿತ್ತು. ಒಬ್ಬೊಬ್ಬರ ಮನೇಲೂ ಒಂದು 10 ಜನ 15 ಜನ ಇರೋರು. ಸೊ ಅವಾಗ ಎಲ್ಲ ದೊಡ್ಡ ಹಂಡೆಗಳನ್ನ ಉಪಯೋಗಿಸ್ತಾ ಇದ್ವಿ. ಹಂಡೆ ಒಲೆ ಉರಿ ಹಾಕಿ ಹಂಡೆಗೆ ನೀರು ತುಂಬೋದೇ ಒಂದು ದೊಡ್ಡ ಸಂಭ್ರಮ ನಡೆಯೋದು. ದೊಡ್ಡ ದೊಡ್ಡ ಪರಾತದಲ್ಲಿ ನೀರು ಹಿಡಿದಿಡೋದು, ಬಾವಿಯಿಂದ ನೀರು ಸೇದೋದು. ಅವಾಗೆಲ್ಲ ನಲ್ಲಿ ಇರೋದು, ಆದರೆ ಬಾವಿ ನೀರು ಬಹಳ ಶ್ರೇಷ್ಠ ಅಂತ ಬಾವಿಲಿ ನೀರು ಸೇದೋ ಆ ಕಾಲ ಎಲ್ಲ ಇರ್ತಾಯಿತ್ತು. ಇವಾಗ ಕಾಲ ಬದಲಾಗ್ತಿದ್ದಂಗೂ ಎಲ್ಲರ ಮನೆಯಲ್ಲೂ ಟ್ಯಾಂಕು, ಸಂಪು. ಸೊ ಈ ಥರ ಆದ್ರೂ ಪದ್ಧತಿ ಮಾತ್ರ ಯಾರು ಬಿಡಲ್ಲ, ಅದನ್ನು ಹಾಗೆ ನಡ್ಸ್ಕೊಂಡು ಬರ್ತಾ ಇರ್ತೀವಿ. ಹಾಗೆಯೇ ನಮ್ಮ ಮನೆಯಲ್ಲಿ ನೀರು ತುಂಬ ಹಬ್ಬನ ಈ ವರ್ಷ ಹೇಗೆ ಶುರು ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಒಂದು ತಾಮ್ರದ ಕೊಡ ಇದೆ. ಸೊ ಅದರಲ್ಲಿ ನೀರು ತುಂಬೋ ಹಬ್ಬನ ಶುರು ಮಾಡ್ತೀವಿ. ಬನ್ನಿ ಸ್ನೇಹಿತರೆ, ನೋಡೋಣ ಹೇಗೆ ಅಂತ. ಈ ವಿಡಿಯೋದಲ್ಲಿ ಒಂದಷ್ಟು ನೀರು ತುಂಬಿಸಿದ ಮೇಲೆ ನೀರು ಹಾಕ್ಕೊಳ್ಳೋ ಹಬ್ಬ, ಮಕ್ಕಳಿಗೆ ಎಣ್ಣೆ ನೀರು ಹಾಕೋ ಒಂದೆರಡು ಕ್ಲಿಪ್ಪಿಂಗ್ನ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಹರಳೆಣ್ಣೆ ನೀರು ಅಂದರೆ ಕ್ಯಾಸ್ಟ್ರ್ ಆಯಿಲ್ನ ಕಾಯಿಸಿ ತಲೆಗೆ, ಅದು ಬೆಳಗಿನ ಜಾವನೇ ಇದೆಲ್ಲ ಮಾಡೋದು. ಎಲ್ಲ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡೋರು. ನಮಗಂತೂ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿಗೂ ಮುಂಚೆ ನೀರು ತುಂಬ ಹಬ್ಬ ಬರುತ್ತೆ, ತ್ರಯೋದಶಿ ದಿನ. ಮೈಸೂರು ಬೆಂಗಳೂರಲ್ಲಿ ಇದು ಬಹಳ ಜನದ ಮನೇಲಿ ಆಚರಿಸ್ತೀವಿ. ಈ ಹಬ್ಬನ ಯಾಕೆ ಆಚರಿಸ್ತೀವಿ, ಹೇಗೆ, ಇದೆಲ್ಲನೂ ತಿಳಿಸ್ಕೊಳ್ಳೋಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇದು ಆಶ್ವಯುಜ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿನ ನೀರು ತುಂಬ ಹಬ್ಬ ಆಚರಿಸ್ತೀವಿ. ನಮ್ಮ ಸೌತ್ ಇಂಡಿಯಾನಲ್ಲಿ ಇದನ್ನು ನೀರು ತುಂಬ ಹಬ್ಬ ಅಂತೀವಿ, ಆದರೆ ಉತ್ತರ ಭಾರತದಲ್ಲಿ ದಂತೆರಸ್ ಅಂತ ಕರೀತಾರೆ. ಬನ್ನಿ, ಇದು ಲಕ್ಷ್ಮೀ ದೇವಿ ಜೊತೆ ಕಾಮಧೇನು, ಐರಾವತ, ಪಾರಿಜಾತ ಎಲ್ಲ ಬಂದಂಥ ದಿನ. ಸೊ ಮನುಷ್ಯನಿಗೆ ಲೌಕಿಕ ಸುಖ ಸಮೃದ್ಧಿ ತರೋ ಶಕ್ತಿ ಎಲ್ಲ ಒಟ್ಟಾಗಿ ಬಂದಿದ್ದ ದಿವಸ ಇದು ಬಹಳ ಶ್ರೇಷ್ಠ ಅಂತ. ಈ ಸಲ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಈ ನೀರು ತುಂಬ ಹಬ್ಬ ಬಂದು 19ನೇ ತಾರೀಕು ಬಂದಿದೆ. ಸೊ ನೋಡಿ, ಹಳೆ ಕಾಲದಲ್ಲಿ ಈ ಥರ ಒಂದು ದೊಡ್ಡ ಪರಾತ, ಹಂಡೆ, ಇದರಲ್ಲೆಲ್ಲ ನೀರು ತುಂಬಿಸಿ ಅದಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತಾ ಇದ್ದಿದ್ದಂಥ ಕಾಲ ಬದಲಾಗ್ತಾ ಆಗ್ತಾ ಎಲ್ಲನೂ ಶಾರ್ಟ್ ಆಗ್ತಾ ಬರ್ತಾ ಇದೆ. ಆದರೂ ಪದ್ಧತಿನ ಮಾತ್ರ ಹಾಗೆ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೆ ಒಂದೆರಡು ಹಂಡೆ ಚಿತ್ರ, ಹಾಗೆ ದೊಡ್ಡ ದೊಡ್ಡ ಪರಾತದ ಚಿತ್ರ ತೋರಿಸಿದ್ದೀನಿ. ಬನ್ನಿ, ನಮ್ಮ ಮನೆಯಲ್ಲಿ ಹೀಗೆ ಒಂದು ಮಣೆ ತೊಗೊಂಡು ನಮಗೆ ಹೇಗೆ ಬರುತ್ತೋ ಹಾಗೆ, ಕೆಲವರು ಮಂಡಲ ಇಡ್ತಾರೆ, ನನಗೆ ಬಂದಿದ್ದ ರಂಗೋಲಿನ ಇಟ್ಟಿದ್ದೀನಿ. ಹಾಗೆ ಶ್ರೀರಾಮ ಶ್ರೀಕೃಷ್ಣ ಅಂತ ಬರೆದಿದ್ದೀನಿ, ಒಂದು ಪದ್ಮ ಇಟ್ಟಿದ್ದೀನಿ, ಶಂಖಚಕ್ರ ಬರೆದಿದ್ದೀನಿ. ಇದ್ರ ಮೇಲೆ ಒಂದು ಚೆನ್ನಾಗಿ ಹುಣಸೆಹಣ್ಣು ಹಾಕಿ ತೊಳೆದಂಥ ಕೊಡ ಇಡ್ತಾ ಇದ್ದೀನಿ. ನೋಡಿ, ಕೊಡ ತೋರಿಸ್ತಾ ಇದ್ದೀನಿ. ಈ ಕೊಡಕ್ಕೆ 4 ಕಡೆ ಗಂಧ ಸವರಿ, ಅದರೊಳಗೆ ಲಕ್ಷ್ಮೀ ದೇವಿನ ಬರಮಾಡ್ಕೊಳ್ಳೋಂಥ ಹಬ್ಬ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಕಾಯಿನ್ಗಳು ಮನೆಯಲ್ಲಿದ್ದನ್ನು ಹಾಕೋಣ. ಅದರೊಳಗೆ ಕಾಯಿನ್ ಹಾಕಿ 4 ಕಡೆ ಗಂಧ ಸವರಿ, ಅರ್ಶಿನ ಕುಂಕುಮ ಸವರಿ, ಹಾಗೆಯೇ ಒಂದು ಸಣ್ಣ ಆರತಿ ಮಾಡಿ ಅರ್ಶಿನ ಕುಂಕುಮ ನೀರೊಳಗೆ ಹಾಕಿ ಮಂತ್ರಾಕ್ಷತೆ ಹಾಕಿ ಹೀಗೆಲ್ಲ ಒಂದು ಸಣ್ಣದಾಗಿ ಪೂಜೆ ಮಾಡುವಂಥದ್ದೇ ನೀರು ತುಂಬೋ ಹಬ್ಬ. ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಯಾರೂ ಅರ್ಧ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ನೋಡಿ, ಗಂಧ ಸವರ್ತಾ ಇರೋದು ತೋರಿಸ್ತಾ ಇದ್ದೀನಿ. ಹಾಗೆ ಕಾಯಿನ್ ಹಾಕಿದ್ದೀನಿ, ಅರಶಿನ ಕುಂಕುಮ ಹಚ್ಚೋದನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಈ ಹಳೆ ಪದ್ಧತಿಗಳೆಲ್ಲ ಒಂಥರ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಹೇಳಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಒಂದೊಂದು ಹಬ್ಬದಲ್ಲೂ ಒಂದೊಂದು ಸಂಭ್ರಮ. ನೈವೇದ್ಯಕ್ಕೆ ಏನು ಬೇಕಾದರೂ ಇಡ್ಬೋದು. ನಾನು ಇಲ್ಲಿ ಒಂದು ಬಾಳೆಹಣ್ಣು, ತೆಂಗಿನಕಾಯಿ ಇಟ್ಟು ನೈವೇದ್ಯ ಮಾಡಿದ್ದೀನಿ. ಬನ್ನಿ, ಒಳ್ಳೆ ಶುದ್ಧವಾದ ನೀರನ್ನು ತುಂಬಿಸೋಣ. ನಲ್ಲಿ ಎಲ್ಲ ಚೆನ್ನಾಗಿ ತೊಳೆದು, ಯಾವುದೇ ಹಂಡೆ ಒಲೆ ಇರಲಿ ಇಲ್ಲ ಗೀಝರ್ ಇರಲಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ. ಈಗ ಒಳ್ಳೆ ಘಮ ಅನ್ನೋ ಹೂವು ನಮ್ಮ ಮನೆಯಲ್ಲಿ ಇವತ್ತು ಶಾವಂತಿಗೆ ಇತ್ತು, ಹಾಗಾಗಿ ಶಾವಂತಿಗೆ ಹೂವನ್ನು ಅದರ ಬಿಂದಿಗೆ ಕಂಠಕ್ಕೆ ಸುತ್ತಿ, ಹಾಗೆ ಒಂದು ಆರತಿ, ಅರ್ಶಿನ ಕುಂಕುಮ ಪೂಜೆ ಮಾಡಿ ಆರತಿ ಮಾಡಿ ಒಂದು ನೈವೇದ್ಯ ಮಾಡಿದರೆ ನೀರು ತುಂಬ ಹಬ್ಬ ಶುರು ಆಯಿತು. ಗಂಗೆ ಮುಖಾಂತರ ಲಕ್ಷ್ಮೀನ ಮನೆಯೊಳಗೆ ಕರ್ಕೊಳ್ಳೋ ಅಂಥ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಇದು ಶ್ರೇಷ್ಠ. ಅರ್ಶಿನ ಹಾಕ್ಬಿಟ್ಟೆ ಆ ಕ್ಲಿಪ್ಪಿಂಗ್ ಮರ್ತೋಯ್ತು, ತೆಗಿಲಿಲ್ಲ. ಸೊ ಈಗ ಮತ್ತೆ ನಿಮಗೆ ತೋರಿಸ್ತೀನಿ. ಅರ್ಶಿನ ಹಾಕಿದ್ದೀನಿ, ಕುಂಕುಮ ಹಾಕ್ತೀನಿ, ಅರ್ಶಿನ ಹಾಕೋದನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಒಂದು ಗಂಗೆ ಪೂಜೆ ನೀವು ಮಾಡ್ಕೊಳ್ಳಿ.
ಎಲ್ಲ ದೀಪಾವಳಿ ಅಂದರೆ ಎಂಥ ಸಂಭ್ರಮ, ಲಕ್ಷ್ಮೀದೇವಿನ ಕರೆಯುವಂಥ ಸಂಭ್ರಮ, ಪಟಾಕಿ ಸಂಭ್ರಮ. ಈಗೆಲ್ಲ ಪಟಾಕಿ ಕಡಿಮೆ ಆಗಿದೆ, ಹೌದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಪಟಾಕಿ ಬೇಡ, ದೀಪಗಳಿಂದ ಎಲ್ಲ ಮನೆ ಬೆಳಗ್ಸೋಣ. ನೋಡಿ, ಮಂತ್ರಾಕ್ಷತೆ ಹಾಕೋದು ತೋರಿಸ್ತಾ ಇದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರ ಅಂದರೆ ನಿಮಗೆ ಗೊತ್ತಿದೆ, ವಸ್ತ್ರದ ಸಮಾನ. ಹಾಗೆ ಗೆಜ್ಜೆ ವಸ್ತ್ರದಿಂದ ಕೊಡನ ಅಲಂಕರಿಸೋಣ. ಹಾಗೆಯೇ ಒಂದು ಸಣ್ಣ ಮಂಡಲ ಮಾಡಿ ಅದರ ಮೇಲೆ ಇಟ್ಕೊಂಡಿರುವಂಥ ನೈವೇದ್ಯಕ್ಕೆ ಏನು ಇಟ್ಕೊಂಡಿದ್ದೀವಿ, ನಾನು ಬಾಳೆಹಣ್ಣು ತೆಂಗಿನಕಾಯಿ ನೈವೇದ್ಯ ಮಾತ್ರ ಮಾಡ್ತಾಯಿದ್ದೀನಿ. ಆರತಿ ಮಾಡೋಣ. ಮೊದಲು ತುಪ್ಪದ ದೀಪದಿಂದ ಗಂಗೆಗೆ ಒಂದು ಆರತಿ ಮಾಡೋಣ. ಗಂಗೆಗೆ ಆರತಿ ಮಾಡಿ ಒಂದು ನೈವೇದ್ಯ ಮಾಡಿ ಊದ್ಕಡ್ಡಿ ಹಚ್ಚಿ, ಹಡ್ಡೆ ಎಲ್ಲ ಇದ್ದರೆ ಏನಂದರೆ ರಂಗೋಲಿ ಎಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಧಾರಾಳವಾಗಿರುತ್ತೆ ರಂಗೋಲಿ ಎಲ್ಲ ಇಡೋಕ್ಕೆ. ಆದರೆ ಯಾವ ಪದ್ಧತಿನೂ ಬಿಡೋದು ಬೇಡ, ನಮ್ಮ ಮುಂದಿನ ಮಕ್ಕಳಿಗೆ ತಿಳಿಸ್ಕೊಡ್ತಾ ಹೋಗೋಣ. ಎಲ್ಲದಕ್ಕೂ ಒಂದು ನಮ್ಮದೇ ಆದ ಅದರದ್ದೇ ಆದ ವಿಶೇಷತೆ, ಅದರದ್ದೇ ಆದ ಶ್ರೇಷ್ಠತೆ ಇದೆ. ನಮ್ಮ ಭಾರತದಲ್ಲಿ ಯಾವುದೇ ಪೂಜೆ ಆಗಿರಲಿ, ಒಂದೊಂದಕ್ಕೂ ಒಂದೊಂದು ವಿಶೇಷತೆ ಇದೆ. ನೋಡಿ, ಊದ್ಕಡ್ಡಿ ಹಚ್ಚಿ ಹಾಗೆ ಊದ್ಕಡ್ಡಿ ಬೆಳಗಿಸಿ, ಹೀಗೆ ನಮ್ಮನೆಯಲ್ಲಿ ಗಂಗೆ ಪೂಜೆ ನಡೆಯುತ್ತೆ ತ್ರಯೋದಶಿ ದಿನ. ಆಮೇಲೆ ಮಾರನೇ ದಿನ ಬೆಳಗ್ಗೆ, ನಮಗಂತೂ ಚಿಕ್ಕ ಮಕ್ಕಳಲ್ಲಿ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಬಿಡೋರು. 4 ಗಂಟೆಗೆ ಎಬ್ಬಿಸಿ ಹರಳೆಣ್ಣೆ ಬಿಸಿ ಮಾಡಿ ನೆತ್ತಿಗೆ ಮೈಕೈ ಕಾಲಿಗೆಲ್ಲ ಹಾಕಿ ಉಜ್ಜಿ, ಹೆಂಗೆ ಅಂತಂದರೆ ನೀರು ಹಾಕುವಾಗಲೇ ನಿದ್ದೆ ಬರಬೇಕು, ಆ ಮಟ್ಟಿಗೆ ಹರಳೆಣ್ಣೆ ನೀರು ಹಾಕೋರು. ಅದೆಲ್ಲ ಇವಾಗ ಎಲ್ಲಿ ಹೊಟ್ಟೋಗಿದೆ. ಕೆಲವ್ರು ಇನ್ನೂ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ, ಕೆಲವ್ರ ಮನೇಲಿ ನಡೆಯಲ್ಲ. ನೋಡೋಣ. ನೋಡಿ, ಇದು ಒಂದು ನೈವೇದ್ಯ ಮಾಡೋಣ. ಹಾಗೆ ತಾಂಬೂಲ ಅಂದರೆ ವೀಳ್ಯದೆಲೆ ಮೇಲೆ ನೀರು ಹಾಕಿ ಸಂಪೂರ್ಣ ನೈವೇದ್ಯನ ಗಂಗೆಗೆ ಅರ್ಪಿಸೋಣ. ಯಾವಾಗಲೂ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡು ತಾಯಿ ಅಂತ ಕೇಳೋಣ. ಮಕ್ಕಳಿಗೆ ವಿದ್ಯಾ ಬುದ್ಧಿ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡು ತಾಯಿ ಗಂಗೆ. ಹಾಗೆ ಲಕ್ಷ್ಮೀದೇವಿನೂ ಅಷ್ಟೇ ಸದಾ ಮನೆಯಲ್ಲಿ ನಲಿತಾ ಇರಲಿ ಅಂತ ಲಕ್ಷ್ಮೀನ ಈ ಮೂಲಕ ಬರಮಾಡ್ಕೊಳ್ಳೋಣ. ನೋಡಿ, ನೈವೇದ್ಯ ಬಾಳೆಹಣ್ಣು ತುದಿ ಚಿವುಟೋಣ, ಹಾಗೆ ವೀಳ್ಯದೆಲೆ ತುದಿಗೂ ನೀರು ಹಾಕಿ ಚಿವುಟೋಣ. ಇದು ನೈವೇದ್ಯ ಮಾಡೋ ಪದ್ಧತಿ ನಡ್ಕೊಂಬಂದಿರೋದು. ನೋಡಿ ಸ್ನೇಹಿತರೆ, ಇಷ್ಟ ಆಯಿತಾ? ಹೀಗೆ ನಮ್ಮ ಮನೆಯಲ್ಲಿ ಗಂಗೆ ಪೂಜೆ, ದೀಪಾವಳಿ ಶುರು ಆಗುತ್ತೆ. ಆನಂತರ ದೀಪ ಹಚ್ಚೋದು ಎಲ್ಲ ಎಷ್ಟು ತುಂಬಾ ಚೆನ್ನ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಹಾಗೆ ಲೈಕ್ ಮಾಡಿ, ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ, ಇದರ ನೆಕ್ಸ್ಟ್ ಎಪಿಸೋಡ್ ಬಂದು ಎಪಿಸೋಡ್ ನಂಬರ್ 2, ಬಲಿಪಾಡ್ಯಮಿಲಿ ಏನು ಮಾಡ್ತೀವಿ ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ, ಈ ನನ್ನ ವಿಡಿಯೋ ಫುಲ್ ವಾಚ್ ಮಾಡಿದ್ದಕ್ಕೆ. ನೋಡಿ, ನಿಮ್ಮ ಮನೆಯಲ್ಲೂ ಹೀಗೆ ಗಂಗೆ ಲಕ್ಷ್ಮಿ ಎಲ್ಲರನ್ನೂ ಬರಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಎಲ್ಲ ಸುಖ ಸಮೃದ್ಧಿ ಸಂತೋಷ ಯಾವಾಗಲೂ ನಲಿದಾಡ್ತಾ ಇರಲಿ. ದೀಪದಿಂದ ದೀಪ ಹಚ್ಚಿ ಎಲ್ಲರ ಮನೆಯಲ್ಲೂ ಈ ಹಬ್ಬನ ಸಂಭ್ರಮಿಸೋಣ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ. ಥ್ಯಾಂಕ್ ಯು ಮತ್ತೊಮ್ಮೆ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಅದಕ್ಕೆ ಅದರದ್ದೇ ಆದ ಕಳೆ ಬಂದ್ಬಿಡುತ್ತೆ. ಯಾವುದೇ ಒಂದು ಪೂಜೆ ಮಾಡಿ, ಯಾವುದೇ ಒಂದು ಶ್ರದ್ಧಾ ಭಕ್ತಿಯಿಂದ ಯಾವುದೇ ಮಾಡಿದ್ರೂ ಅದು ದೇವರಿಗೆ ಖಂಡಿತ ಅರ್ಪಿತ ಆಗುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.